ಒಯ್ತಾ ಇದೀಯಾ? ಮನೆ ತುಂಬಿಸಿದಾಯ್ತಾ ಇಷ್ಟು ಬಿರ್ನ? ಇಲ್ಲ ಕಣಮ್ಮಿ, ಅದೇನು ಮನೆ ತುಂಬಾನುವೆ ಅದೇನ್ ದೋಸನೋ ಪಾಸನೋ ನಾಕಣಿ, ಮನೆ ತುಂಬಾನುವೆ ಆವುಗಳು ತುಂಬು ತುಳುಕ್ತಾವ ಕಣಮ್ಮಿ. ಮನೆ ಮುಂದೆನೆ ಒಂದು 6-7 ಆವು ಮನೆ ಕಬಿಟ್ಟಿದ್ವಾ. ನಾನು ಅದಕ್ಕೆ ನನಗೆ ಹಾವಿಡಿ ಅಪ್ಪ ಅವನಂತಲ್ಲ, ಆ ಅಪ್ಪನ ಕರೆದ್ಬಿಟ್ಟು ಹಂಗೆ ನೀನು ಯಾವ್ಗಿವೆಲ್ಲ ಇಡಿಸ್ಬಿಡನಿ ಅಂತ ಹೇಳ್ಬಿಟ್ಟು ಒಯ್ತಾ ಇದ್ದೀನಿ. ನಮ್ಮ ಮನೆಗೆ ಹಾವು ಅಲ್ಲಿ ಸಾಧ್ಯನೇ ಇಲ್ವಲ್ಲ, ಒಂದು ಹಾವು ಬರ್ತಾ ಇರ್ಲಿಲ್ವಲ್ಲಮ್ಮ. ಇದು ಹೆಂಗ್ ಸಾಧ್ಯ ಅಂತ. ಯಾವ ದೇವ್ರು ಸಾಪೋ ಏನೋ ನಾಕಾಣೆ, ಏನೋ ಯಾರೋ ಹೇಳಿದ್ರು ಇಲ್ಲೇ ಎಲ್ಲ ಆವಿಡಿಯಕ್ಕ ಯಪ್ಪ ಅವನಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಹೆಜ್ಜೆ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ಒಯ್ತಾ ಇದ್ದೀನಿ. ನಡಿಯಮ್ಮ, ನಾನು ನನಗೆ ಬರ್ತೀನಿ. ಅಯ್ಯೋ ಪಾಪ, ಈಗ ಶಾನೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಅನಿಸ್ತದೆ ಕಣಮ್ಮ. ಉಷಾ ಹಿಂಗ ಹೋಗ್ಬಿಡ್ತಲ್ಲ ನನ್ನ ಜೀವನ, ಹಿಂಗೆ ಬಂದಿದ್ದೀನಿ ಹಿಂಗೆ ಅಪ್ಸಕ್ಕೂನ ಅಲ್ವಾ ಅಂತ ಹೇಳ್ಬಿಟ್ಟು. ಈಗ ತಾನೇ ಬಸ್ ಬಂದು ಇಳಿತಮ್ಮ, ಎಲ್ಲನೂ ಜನಗಳೆಲ್ಲ ಇಳಿತಾವ್ರೆ. ನೀವು ಇನ್ನೂ ಮನೆ ತುಂಬಿಸ್ಕೊಬಿಟ್ಟಿರ್ತೀರ ಆಗ್ಲೇನಿ ಅಂತ ಅನ್ಕೊಂಡ್ರೆ ಮನೇನೂ ತುಂಬಿಸ್ಕೊಂಡಿಲ್ವಲ್ಲ. ಏನ್ ಮಾಡನಿ, ಹಿಂಗಾಯ್ತಲ್ಲ. ಸರಿ ಸರ್ನ ಬಾ, ಪಾಕ್ತೂರಾಗ ಅದು ಯಾರ ಅಪ್ಪ ಅವನಂತೆ. ಆ ಅಮ್ಮ ಹೇಳಿದ್ಲು, ಅಲ್ಲಿ ಹೋಗಿ ಕೇಳು ಬಂದು ಹಿಡ್ದಾಕ್ತಾನೆ ಅಪ್ಪ, ಬೋಲ್ ಆವುಗಳೆಲ್ಲ ಹಿಡ್ದಾಕವನಂತೆ, ಫೇಮಸ್ ಅಂತೆ. ಬಾ ಸರ್ನ ಹೋಗ್ಬಿಟ್ಟು ಕರ್ಕೊಬಿಟ್ಟು ಬರನಿ. ಪಾಪ ನಿಮ್ಮ ಅಮ್ಮ ಒದ್ದಾಡ್ತಾಯಿ ಸುಮ್ಕೇನಿ ಹೇಳೋದೊಂದು ಬಾಕಿ. ಇಲ್ಲ ಕಣಪ್ಪ, ಯಾವುಗಳನ್ನ ನೀನ್ ನಾಟಕ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀಯಾ? ನಾಟಕಕ್ಕೆಲ್ಲನೂ ಯಾವುಗಳಿಲ್ಲ. ಅವರು ಇಲ್ಲೇ ನಿನಗೆ ಪಕ್ಕದೂರರು ಏನಕ್ಕೋನೂ ಆವೆಲ್ಲ ಬೇಕು ಕಣಣ್ಣ ಅಂತ ಮಂತಕ್ಕೆ ಅಂತ ಹೇಳ್ಬಿಟ್ಟು ಬಿಡ್ಸ್ಕೊಂಡವ್ರಿ. ಇನ್ನೊಂದು ವಾರ 15 ದಿನ ಅಲ್ಲೇ ಇರ್ತವೆ. ಆಮೇಲಿಂದ ಬೇಕಾದ್ರೆ ಕರ್ಕೊಂಬಿಟ್ಟು ಬಂದು ನಿಮ್ಗೆ ಅದೇನೋ ನಾಟಕಕ್ಕೆ ಅಂತ ಕೊಡ್ತೀನಿ. ಇವಾಗ ಆಗಕ್ಕಿಲ್ಲ. ಯಾವುದೋ ಮನೆಗೆ ಬಿಟ್ಟವ್ರ ಮಗಳೇ, ಯಾವುದೋ ಮನೆಗೆ ಬಿಟ್ಟವ್ರೆ ಅಂತ ಹೇಳ್ತಾವ್ರೆ. ಏನಾದ್ರೂ ನಮ್ಮ ಮನೆನೇ ಇರ್ಬೋದಾ, ನಿಮ್ಮ ಅಮ್ಮವ್ರ ಮನೆಗೇನೇ ಬಿಟ್ಬಿಟ್ಟವ್ರೆ ಅಂತನಾ? ಕೇಳಕ್ಕಾಗಕ್ಕಿಲ್ಲ ಕಣಮ್ಮ, ಒಂದು ನಿಮಿಷ ಇರು. ಏನೇನು ಮಾತಾಡ್ತಾರೋ ಕೇಳಿಸ್ಕೊಳ್ಳೋಣ ಫಸ್ಟು. ನನ್ಗೆ ಅರ್ಜೆಂಟಾಗಿ ಬೇಕಿತ್ತು, ಯಾವುದೋ ಒಂದು ನಾಟಕಕ್ಕೆ ಹೋಗ್ತಾ ಇದ್ವಿ, ಹಾವು ಬೇಕಿತ್ತು. ಅಯ್ಯೋ, 1-2 ಆವಿಲ್ವಾ? ಇಲ್ಲ ಕಣ್ಲೆ ತಮ್ಮ, ಇಲ್ಲ. ಇನ್ನೊಂದು 15 ದಿನದ ಗಂಟೆ ಆವಿಲ್ಲ. ಆವಮ್ಮನೆ ಆಮೇಕಿಂದ ಬಂದು ಕರೀತದಂತೆ. ಒಂದು 6-7 ಬಿಟ್ಬಿಟ್ಟು ಬಂದಿದ್ದೀನಿ. ಕರೀತಿದ ತಕ್ಷಣ ಏನಿಯಾ ಬಂದ್ಬಿಟ್ಟು ಎಲ್ಲನೂ ಹಿಡ್ಕೊಬಿಟ್ಟು ಬರ್ತೀನಿ. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಇನ್ನೊಂದು 15 ದಿನ ಇರು, ಬೇಕಾದ್ರೆ ಕೊಡ್ತೀನಿ. ಇಲ್ಲ ಅಂದರೆ ಈ ಸುತ್ತಮುತ್ತ ಹಳ್ಳಿನಾಗೆ ಹಾವು ಪಾವು ಹಿಡಿಯೋರೆಲ್ಲನೂ ಶಾನೆ ಜನ ಯಾರೂ ಇಲ್ಲ. ನಾನೇನೇ ಇರೋದು 15 ದಿನ ನಿನ್ನ ಕಾಯಿಲೆ ಬೇಕು. ಹೋಗ್ಲಿ ಬಿಡಿ, ಪ್ಲಾಸ್ಟಿಕ್ ಹಾವುಗಳು ಬರ್ತಾವಲ್ಲ, ಪ್ಲಾಸ್ಟಿಕ್ ಹಾವುಗಳನ್ನೇ ನೀನು ಹಾಕ್ಬಿಟ್ಟು ಮಾಡ್ಕೊತೀವಿ ನಾಟಕನ. ಒಂದು ವಿಡಿಯೋ ಎಲ್ಲ ಮಾಡಬೇಕಿತ್ತು ಕಣ್ಣ, ವಿಡಿಯೋ ಶೂಟ್ ಎಲ್ಲ ಮಾಡಬೇಕಿತ್ತು. ಅದಕ್ಕೆ ಹೆಂಗಿದ್ರು ಅಲ್ಲಿ ಕಿತ್ತಿರ್ತಿರಲ್ಲ, ಕೇಳೋಣ ಅಂತ ಬಂದೆ. ಸರಿ ಆಯಿತು ಬಿಡಿ, ಇಲ್ಲ ಅಂತಂದ್ರೆ ಇನ್ನೇನು ಮಾಡೋಕ್ಕಾಯ್ತದೆ. ಹೋಯ್ತೀವಿ, ಹೋಗಿ ಇನ್ನೊಂದು ದಿನ ಯಾವಾಗ ನಾನು ಬಂದು ತಗೊಂಡೋಗಿ ವಿಡಿಯೋ ಮಾಡಿದ್ರೆ ಆಯಿತು. ಸರಿ ಕಣ, ಸರಿ ಆಯ್ತು. ಹೇಳಕ್ಕ. ಅಣ್ಣ, ಅದು ಹಾವುಗಳು ಬೇಕಾಗಿತ್ತು ನಮಗೂನು. ನಮ್ಮ ಮನೆಗೋಸಿ ಹಾವುಗಳು ಬೇಕಿತ್ತು ಕಣ. ನಮ್ದು ಸ್ವಲ್ಪ ಹಿಂಸೆ ಆಗೋಗ್ಬಿಟ್ಟೈತೆ ಕಣ ನಮ್ದಂತೂ. ಅದಕ್ಕೇನೆ ಒಂದು 6 ಹಾವು ಬೇಕಿತ್ತು ನಮಗೂನು. ಹೋಗತ್ತ, ಎಲ್ಲರೂ ಇವಾಗ ಬಂದು ಕೇಳ್ತಾರೆ. ಇಷ್ಟು ದಿನ ಯಾರು ಕೇಳ್ತಾ ಇರಲಿಲ್ಲ. ಈ ಪಕ್ಕದೂರಾಗೆ ಒಂದು ಮನೆಗೆ 6 ಹಾವುನೂ ಬೇಕು ಅಂತ ಆವಮ್ಮರನ್ನು ಬಿಡಿಸ್ಕೊಬಿಟ್ಟವ್ರಿ. ಅದಕ್ಕೆ ನೀನಿಯ ಅವ್ರಿಗೆ ಉಟ್ಬಿಟ್ಟು ನೆನ್ನೆ ತಾನೇ ಕೊಟ್ಬಿಟ್ಟು ಬಂದೆ. ನೀವು ನೆನ್ನೆ ಇಷ್ಟೊತ್ತಾಗ ಬಂದಿದ್ರು ನಿಮಗೆ ಸಿಗೋದು ಅಂತ ಅನ್ನಿಸ್ತದೆ. ಅಂದ್ರೆ ಆ ಮನೆಗೆ ಬಿಟ್ಟಿರೋ ಹಾವುಗಳೆಲ್ಲನೂ ನಿಮ್ಮವೇ ಅಣ್ಣ? ಅದೇ ಒಲ್ಲಿ ಒಂದು ದೊಡ್ಡ ಮನೆ ಇತ್ತಲ್ಲ. ಕಣವ, ನಮ್ಮವೇ ನಾವುಗಳು ಒಂದೊಂದು 1000 ರೂಪಾಯಿ ಕೊಟ್ಬಿಟ್ಟು ಎತ್ಕೊಂಡವ್ರೆ. ಅದೇನೋ ನಾಟಕ ಮಾಡ್ಬೇಕಂತವ್ರ ಮನೆಯಾಗೆ. ಅದು ಯಾವ ನಾಟಕವು ನಮ್ಗೆ ಬೇಕು, ನಮಗೆ ಕಾಸು ಕೊಡ್ತಾರೆ, ನಾವು ಹಾವು ಕೊಡ್ತೀವಿ. ಎಲ್ಲನೂ ಒಂದು 15 ದಿನ ಅಂತ ಹೇಳವ್ರೆ. 15 ದಿನ ಮಾಡಿಕೊಂಡು ಕೊಡ್ತೀನಿ ಅಂತ. ನನಗೂ ಖರ್ಚು ಕಾಸಿರ್ಲಿಲ್ಲ, ಆತ ಕೊಟ್ಬಿಟ್ಟೆ ಕಣವ. ನೋಡಿ, ಈಗ ಈ ಹುಡ್ಗನು ಬಂದು ಕೇಳ್ದ, ಯೂಟ್ಯೂಬ್ಗೇನೋ ವಿಡಿಯೋ ಮಾಡ್ಕೊಂಡು ನಾಟಕ ಮಾಡಬೇಕು ಅಂತೆ. ಅದಕ್ಕೆ ಕೇಳ್ತಾವನೆ. ನಮ್ಮ ತಾಗಿಗೆ ಇಲ್ದಿದ್ದಾಗ ಏನೇ ಬಂದು ಎಲ್ಲರೂ ಕೇಳ್ತಾರೆ, ಇದ್ದಾಗ ಯಾರು ಕೇಳೋಕ್ಕಿಲ್ಲ. ಈಗಿಲ್ಲ, ಇನ್ನೊಂದು 15 ದಿನ ಗಂಟೆ ಆಗಿಲ್ಲ. ನೀನ್ ಕೂಡ ಹಾವು ಏನ್ ಕಚ್ಚಕ್ಕಿಲ್ವಾ? ಈಗ ಹಾವುಗಳವೆ ಅಂತ ಹೇಳಿದ್ರಲ್ಲ, ಅವೆಲ್ಲ ಕಚ್ಚಕ್ಕಿಲ್ವೇನಣ್ಣ? ವಿಸ ತೆಗ್ದಿರ ಹಾವುಗಳು ಕಣಕೋ, ಅವೆಲ್ಲನೂ ವಿಸ ತೆಗೆದ್ಬಿಟ್ಟಿರ್ತೀವಿ. ಹಂಗೆ ನೀವು ಅಲ್ಲೆಲ್ಲ ತೆಗೆದ್ಬಿಟ್ಟಿರ್ತೀವಿ. ಯಾವಾಗ ಒಲ್ಲಾಗೆ ಎಲ್ವೆನಕ ವಿಸ ಇರೋದು ತೆಗೆದ್ಬಿಟ್ಟಿರ್ತೀವಿ. ನಾವು ಹಂಗೆಲ್ಲನೂ ದಾರಿಯಿಂದಲೇ ಬಿಟ್ಬಿಟ್ಟಿರ್ತೀವಿ. ನಾವೇನು ತಂದು ಇಕ್ಕೊಳ್ಳೋಕ್ಕೂ ಇಲ್ಲ. ಮೊದಲೆಲ್ಲ ಇಕ್ಕೊಳ್ಳೋರು ಈ ಕಾಡು ಬಿಟ್ಬಿಟ್ಟು ಬರ್ಬೇಕು. ನಾನು ತಗೊಂಡೋಗ್ಬಿಟ್ಟು ಈ ಜನಗಳು ಗೋತಾರೆ ಸುಮ್ಕೆ ಬಿಟ್ಟರೆ ಏನೋ ಒಂದು ಇದ್ವಲ್ಲ, ನಾನೇ ಸಾಕೊಂಡಿದ್ದೆ ಅಷ್ಟೇ. ನೀನು ಬಿಟ್ಬಿಟ್ಟು ಬರ್ತೀನಿ. ಸರಿನಾಕ, ಇವಾಗಿಲ್ಲ, ಇನ್ನೊಂದು 15 ದಿನ ಬಿಟ್ಕೊಂಡು ಬರ್ರಿ. ಲೆಕ್ಕ ಹಾಕ್ದೇನಿ. ಆ ಮನೆಯಾಳಿಗಳು ಬೇಕಂತ ಈ ಅಣ್ಣ ಇಂತಾಗ ಹಾವುಗಳು ಇಸ್ಕೊಬಿಟ್ಟು ಬಂದ ಮನೆಗೆಲ್ಲ ಬಿಟ್ಬಿಟ್ಟವೆ ಅಂತ ಹೇಳ್ಬಿಟ್ಟು ಈಗ ಇವ್ರಿಗೊಂದು ಬುದ್ಧಿ ಕಲಿಸ್ಬೇಕಲ್ಲ. ಇರು ಅಣ್ಣ, ಆ ಮನೆ ನಮ್ದೇ ಕಣ. ನಮ್ಮ ಮನೆಗೆ ನೀವು ಮದುವೆ ಇತ್ತಿವತ್ತು. ಮದುವೆ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಈ ಕಿತ್ತೋಗಿರೋಳೆಲ್ಲ ಸೇರ್ಕೊಂಡು ಇಂಥ ಕೆಲಸ ಮಾಡ್ಬಿಟ್ಟವ್ರೆ ಕಣ. ನೀವೇನು ಅನ್ಕೊಳಕ್ಕಿಲ್ಲ ಅಂತಂದ್ರೆ ದಯಮಾಡಿ ಹಂಗನ ಮಾಡ್ಬಿಟ್ಟು ಆ ಹಾವುಗಳನ್ನ ಹಿಡ್ಕೊಂಡು ಹೋಗಿ ಮಾಡ್ಬೇಕು ಕಣ. ಅಂದ್ರೆ ಹಾವು ಹಿಡ್ಕೊಳಕ್ ಹೋಗೋದು ನೀವು ಇವಾಗ ಬರ್ಬೇಡಿ. ಒಂದು 2 ಗಂಟೆ 3 ಗಂಟೆ ಉಟ್ಕೊಂಡು ಬರ್ಬೇಕು ಕಣ. ಈಗ ಹಾವೆಲ್ಲಂದ್ರೆ ಒಂದು ತಾಗ್ ಬಂದು ಕುತ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಕಣ? ನೋಡಮ್ಮ, ಹಿಡ್ಕೊಂಡು ಹೋಗ್ಬೇಕು ಅಂದ್ರೆ ನೀವು 5000 ರೂಪಾಯಿ 6000 ರೂಪಾಯಿ ಕೊಡ್ಬೇಕಾಯ್ತದ ನನಗೆ. ಆಯ್ತಣ್ಣ, 6000 ರೂಪಾಯಿ ನಿಮಗೆ ಕೊಡ್ತೀನಿ ನಾನು. ಈಗ ಹೇಳಿ ಹೆಂಗ್ ಹಿಡ್ಕೋಬೇಕಾ ಯಾವುಗಳನ್ನ ಅಂತ, ನಾವ್ ಹಿಡಿಬೇಕು ಅಂತಂದ್ರೆ.
ಏನಿಲ್ಲ ಕಣವ, ಪುಂಗಿ ಐತಲ್ಲ, ಪುಂಗಿ ನಮ್ದು ಐತ್ ಪುಂಗಿ. ಅದು ಊದಿದ್ರೆ ಸಾಕು, ಯಾವ್ಯಾವ ಮೂಲೆಗೆ ಮನೆ ಕಡ್ರೆ ಅವಾಗಲೆಲ್ಲ ಬಂದ್ಬಿಟ್ಟು ಮುಂದೆಗಡೆ ನೀ ಕುಂತ್ಕೋತವೆ. ಆರಾಮಾಗಿ ಎಲ್ಲ ಹಿಡ್ಕೊಂಡು ಬ್ಯಾಗ್ ಹಾಕೊಂಡು ತಕೊಂಡ್ ಬತ್ತಿರೋದೇ ನೀ ಕೆಲಸ. ನೀವು ಊದಿದ್ರು ಬರ್ತವೆ, ಅವೇನು ಮಾಡಕ್ಕಿಲ್ಲ. ಇಲ್ಲ ನಿಮ್ಗೆ ಭಯವಾಯ್ತದೆ ಅಂದ್ರೆ ನೋಡಿರವ, ನಾನೇ ಬತ್ತೀನಿ, ಹಿಡ್ಕೊಬಿಟ್ಟು ಬತ್ತೀನಿ. ಆದ್ರೆ ಅವ್ರ ಪಾಪ ದುಡ್ಡು ಕೊಟ್ಟಿಲ್ಲ, ಇನ್ನೊಂದೇ ಕೊಡ್ತೀನಿ ಅಂತ ಹೇಳಿ ಅಮರ್ಸವ್ರೆ. ಕೊಡ್ತಾರೋ ಕೊಡಕ್ಕಿಲ್ವೋ, ಈಗ ನೀವು ಕೊಡ್ತೀರಾ ಅಂತ ಹೇಳಿದ್ರೆ ನಾನು ಎತ್ಕೊಬಿಟ್ಟು ಬತ್ತೀನಿ ಕಣವ. ನಿಮ್ದದೇನೋ ಪುಂಗಿ ಐತಿ ಅಂದಲ್ಲ, ಕೊಡ್ರಿ ಪುಂಗಿಯ, ನಾನು ತಗೊಂಡೋಯ್ತೀನಿ. ನೀವು ಆಮೇಕಿಂದ ನಿಧಾನ ನಾನು ಫೋನ್ ಹಾಕಿದ ತಕ್ಷಣ ಬಂದ್ಬಿಟ್ಟು ನಿಮ್ಮ ಮಾವುಗಳು ಆರ ಏಳೋ ಬಿಟ್ಟಿದ್ದೀನಿ ಅಂದ್ರಲ್ಲ, ಎಲ್ಲ ಹಿಡ್ಕೊಬಿಟ್ಟು ಹೋಗಿ, ಏನು ತೊಂದರೆ ಇಲ್ಲ ಸರಿನಾ. ಅಲ್ಲಿ ಗಂಟ ನಾವು ನೋಡ್ಕೋತೀವಿ, ಅಲ್ಲಿ ಏನೇನು ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ. ಅಷ್ಟು ಸುಲಭವಾಗಿ ಅಲ್ಲಿ ಬಿಟ್ಬಿಟ್ರೆ ಹಂಗಣ. ಒಂದು ನಿಮಿಷ ಇರು, ಆ ಪುಂಗಿ ಒಂದು ಕೈ ಕೊಡೋಣ ಸಾಕು. ಇರವ, ಅಲ್ಲ ಐತ್ ನಮ್ಮ ಮನೆಯಾಗ ತಗೊಬಂದು ಕೊಡ್ತೀನಿ. ಮಗಳೇ ಮಾಡ್ತೀನಿ ಇರು, ಈ ಮನಿಯಾಳಿ ಶಾರದಿಗೆ ಸರಿಯಾಗಿ ಮಾಡ್ತೀನಿ. ಕಿತ್ತೋದು ಮನಿಯಾಳಿ ಹೆಂಗ್ ಮಾಡವಳೆ ಅಂತಂದ್ರೆ, ಈ ಶಾರದಿನವ್ರ ಮಗಳು ಎಲ್ಲ ಸೇರ್ಕೊಬಿಟ್ಟು ಪಾಪ ಮನೆ ತುಂಬಿಸ್ಕೋಬೇಕಾಗಿರೋರು ಕಾಯಂಗ್ ಮಾಡ್ಬಿಟ್ಟವಳಲ್ಲ ಮನಿಯಾಳಿ. ಮಾಡ್ತೀನಿ ಇವತ್ತು ಅವಳಿಗೆ ಪುಂಗಿ ಕೊಟ್ಬಿಟ್ಟು ಊದು ಅಂತೀನಿ, ಆಮೇಕಿಂದ ಗೊತ್ತಾಯ್ತದೆ. ಊದ್ಕೊಂಡು ಅಮ್ಮ. ಅಯ್ಯೋ ದೇವ್ರೆ, ಹಾವಂದ್ರೆ ಮೊದಲೇ ಭಯ ನನಗಂತೂ. ಅಲ್ಲಿ ಬರೋಕ್ಕೂ ಭಯ ಆಗ್ತದೆ ಕಣಮ್ಮ. ಕಚ್ಚಲ್ವ ಅದೆಲ್ಲ ಬಿಟ್ಬಿಡು, ಬೇರೆ ಪ್ರಶ್ನೆ. ಆದರೆ ಅಕಸ್ಮಾತ್ ಏನಾದ್ರೂ ಕಚ್ಚಿ ಮಾಡ್ಬಿಟ್ರೆ ಹೆಂಗೆ ಹೇಳು. ಯಪ್ಪ, ನೆನೆಸ್ಕೊಂಡ್ರೆ ಮೈ ಜುಮ್ ಅಂತೈತೆ. ಆದರೆ ಆ ಮನೆಯಾಳಿಗಳು ಮಾತ್ರ ಬುದ್ಧಿ ಕಲಿಸ್ಲೇಬೇಕಮ್ಮ. ಅದ್ರಿಗೂ ಅವಳು ಆಡ್ತಾಳೆ ಆಶಿ ಅಂದರೆ ಹುಟ್ಟು ದುರಾಂಕರಿ, ಊರು ದುರಾಂಕರಿ ಆಟ ಆಡ್ತಾಳೆ ಅವಳಂತೂ. ಏನಾರ ಮಾಡೋರು ಬುದ್ಧಿ ಕಲಿಸ್ಬೇಕು ನೋಡಿ. ಇರೇ ಮಾಡ್ತೀನಿ, ಇಷ್ಟಕ್ಕೇನೆ ಬಿಟ್ಬಿಡ್ತೀನ ನೋಡೀಗ. ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನಾರ ಒಂದು ನಾಟಕ ಆಡಿ ಅವಳು ಬಂತ್ರ ಅವಳಿಗೆ ಚಿರುಮಂತ್ರ ಆಗಂಗೆ ಮಾಡ್ಬಿಟ್ಟು ಮಾಡ್ತೀನಿ. ನೋಡ್ತಾ ಇರು, ಆಗಲಿ ಸರಿಯಾಗಲಿ ಮಾಡ್ತೀನಿ ಮನೆಯಾಳಿಗೆ. ಇನ್ನ ಹಿಂಗೆ ಬಿಟ್ಬಿಟ್ರೆ ಸರ್ವನಾಶ ಮಾಡ್ಬಿಟ್ಟು ಗುಡಿಸ್ ಗುಂಡಾಂತರ ಮಾಡಾಕ್ಬಿಡ್ತಾರೆ ಮನೆಯೆಲ್ಲನೂ. ಬಿಟ್ಬಿಟ್ಟು ಮನೆಯಿಂದ ಎಲ್ಲನೂ ನಿಮ್ಮನ್ನೆಲ್ಲ ಓಡಿಸ್ಬಿಟ್ಟು ಅವಳು ಅವಳ ಮಗಳು ಅವ್ರ ಬೀಗ್ತಿ ಎಲ್ಲರೂ ಸೆಟ್ಲ್ ಆಗೋಗ್ಬಿಡನಿ ಅಂತ ಹೇಳ್ಬಿಟ್ಟು ಎಲ್ಲೋ ದೊಡ್ಡ ಪಿಲಾನ್ ಮಾಡ್ಕೊಂಡವ್ರೆ ಅಂತ ಅನ್ನಿಸ್ತದೆ ಮಗಳೇ. ಅದಕ್ಕೆ ನೀ ಇಷ್ಟೆಲ್ಲ ಉತ್ತಾರಗಳೂ ಆಡ್ತಾ ಇರೋದು ಮನೆಯಾಳಿ. ಎಂತ ಜನನೋ, ಒಂದು ಶುಭ ಕಾರ್ಯ ಇರೋದಾಗ ಹಿಂಗೆಲ್ಲನೂ ಅಡ್ಡ ಮಾಡ್ತಾರಲ್ಲ, ಹೆದರ್ಕೊಂಡು ಜ್ವರ ಚಳಿ ಬಂದು ಸಾಯ್ಬೇಕು ಕಣಮ್ಮ. ಹಾವು ಅಂತ ಎದ್ದೆದ್ದು ಎಗ್ರೆಗ್ರಿ ಕುಂತ್ಕೋಬೇಕು, ಹಂಗೆ ಮಾಡ್ಬೇಕು ಕಣಮ್ಮ. ಆವಾಗೇ ನೀ ಬುದ್ಧಿ ಬರೋದು. ಇದೇನಿ ನಮ್ಮ ಪುಂಗಿ, ಇದನ್ನ ತಗೊಂಡು ಊದಿ ನಮ್ಮ ಮಾವುಗಳು ಎಲ್ಲಿದ್ರು ಮೂಲೆ ಮನೆ ಕಂಡಿದ್ರು ಎದ್ಬಿಟ್ಟು ಬರ್ತಾವ. 5 ನಿಮಿಷ 10 ನಿಮಿಷ ಊದೋ ಅಷ್ಟೊತ್ತಿಗೆ ಅಷ್ಟೇನಿಯ. ಊದದ್ ಬಿಡ್ ಮಾತ್ರ ಬಿಡಕ್ ಹೋಗ್ಬಿಡಿ, ಜಾಸ್ತಿ ಹೊತ್ತು ಮಾತ್ರ ಊದಬೇಡಿ. ನೀವು ಶಾನೆ ಹೊತ್ತು ಊದಕ್ ಹೋದ್ರೆ ಅಕ್ಕಪಕ್ಕದಾಗ ಮನೆ ಕಂಡಿರ್ತಾವಲ್ಲ ಆವುಗಳು ಎಲ್ಲನೂ ಒಮ್ಮಕ್ಳಾಗೇನೆ ಬಂದ್ಬಿಡ್ತಾವ ಅಷ್ಟೇನಿಯ. ಹೌದಾ, ಸರಿ ಕೊಡಿ, ಆಯ್ತು ಅಣ್ಣ. ಪುಂಗಿ ಊದದ್ ನಾವಲ್ವಲ್ಲ, ಯಾವಳೋ ಊದದಲ್ವಾ, ಊದ್ತಾಳೆ ಬಿಡಿ. ಯಾವಳ ಹತ್ರನೂ ಊದಿಸ್ತೀನಿ, ನಂಗೆ ಚೆನ್ನಾಗಿ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಕೊಡಿ ಪುಂಗಿಯ. ಅಣ್ಣ ನಾನು ಫೋನ್ ಮಾಡಿದ ತಕ್ಷಣ ಬಂದ್ಬಿಟ್ಟು ಅರ್ಜೆಂಟಾಗಿ ಎಲ್ಲ ಇಟ್ಕೊಂಡು ಹೊಂಟೋಗ್ಬಿಡಿ ಅಣ್ಣ. ಯಾಕಂದ್ರೆ ಅಲ್ಲಿ ಮನೆ ಶಾಸ್ತ್ರ ಐತೆ ಕಣ್ಣ, ಅವಳನ್ನ ಆಟ ಆಡ್ಸಕ್ಕಿದ್ದು ಟೇಮ್ ಅಲ್ಲ ಕಣ್ಣಣ್ಣ, ಅದಕ್ಕೆ ನೀನಿಯ. ತಪ್ಪಾಯ್ತು ಕಣವ, ನನಗೂ ಗೊತ್ತಿರಲಿಲ್ಲ ಈ ಮನೆಯಾಳ ಕೆಲಸಕ್ಕೆ ಯಾವುಗಳನ್ನ ಬಳಸ್ಕೊತಾವಳೆ ಅಂತ. ಗೊತ್ತಿದ್ರೆ ನಾನಂತೂ ಏನೋ ಒಂದು ಮಾಡ್ಬಿಟ್ಟು ಕೊಡ್ತಾ ಇರ್ಲಿಲ್ಲ. ಏನೋ ಮನೆಗೆ ಸಮಸ್ಯೆ ಕಣ ಅಂತ ಏನೋ ಹೇಳ್ಕೊಂಡಿದ್ದಕ್ಕೆ ಯಾವ ಬಿಟ್ಟೆ ಅಷ್ಟೇನೆ. ನಮಗೂ ಸಂಸಾರನ ಮಾಡ್ದಾಕ ಬುದ್ಧಿ ನಮಗೂ ಇಲ್ಲ ಕಣವು. ಸರಿ ಕಣ್ಣ, ನಿಮ್ಮಿಂದ ನಮಗೆ ಭಾಳ ಉಪಕಾರ ಆಯ್ತು ಕಣ್ಣ. ಸರಿ, ಇನ್ನು ನಾವು ಬರ್ತೀವಿ. ನೋಡಿಯೇ, ನೀನೇನು ಮಾಡ್ತೀಯ ಉರ್ಕೊಂಡು ಈಗ ಮಾಡ್ಕೊಂಡು ಆ ಮನೆಯಲ್ಲಿಗಳು ಮಾಡಕ್ಕಂತ್ರಿ ಕೆಲಸ ಏನು ಅಂತ ನಮಗೆ ಸಂದಾಗ ಗೊತ್ತು ತಾನೆ. ಮತ್ತು ಬೇಜಾರು ಮಾಡ್ಕೊಂತಾನೆ ಏನು ಮಾಡ್ತೀಯ, ಬುದ್ಧಿ ಕಲಿಸ್ಬೇಕು, ಮಾಡಬೇಕು. ನಡಿ, ನಾನು ಮಾತಾಡ್ತೀನಿ ಅಲ್ಲಿ ಒಳಗಡೆಗೆ. ನೋಡಿ, ಆ ಶಾರದಿಗೆ ಇವತ್ತೈದು ಬೈಯಲ್ಲೇ ಎಡಗಡೆ ಮಗ್ಲಾಗ ಎದ್ದವಳು ನನ್ನ ತಾಗೆ ತಗ್ಲಾಕೊಂಡು ನೋಡಿ ಹೋಗನಿ. ಚಪ್ಪಲಿ ತಕೊಂಡು ಬಾರ್ಸನ ಅನ್ನಿಸ್ತೈತೆ ಕಣಮ್ಮ ನನಗಂತೂ. ನೆಮ್ಮದಿ ಇರಕ್ಕೂ ಬಿಡಕ್ಕಿಲ್ಲ. ಇನ್ನೂ ಒಳಗಡಿಕೆ ಬಂದಿಲ್ಲ, ಆಗ್ಲೇನೇ ತೆಗ್ದವಳಲ್ಲ ಇವಳು ಕಿತ್ತೋಗಿರೋ ಪುರಾಣವ ಲೆಕ್ಕ ಹಾಕು.